ಹಾಯ್ ಫ್ರೆಂಡ್ಸ್, ಕ್ರೇಜಿ ಶೈಲಜಾ ಯೂಟ್ಯೂಬ್ ಚಾನಲ್ ವೆಲ್ಕಮ್. ಗುರುವಾರ ನಾವೆಲ್ಲ ಹುಬ್ಳಿಗೆ ಹೊರಟ್ವಿ. ಒಂದೇ ಭಾರತ್ ಟ್ರೈನಲ್ಲಿ ಹೊರಟ್ವಿ. ಎಲ್ಲ ಫ್ರೆಂಡ್ಸು ಹೋಗಿ ಬರೋಣ ಒಂದು ಆ ಟ್ರೈನಲ್ಲಿ ಅಂತ ಆಸೆ ಇತ್ತು. ಎಲ್ಲ ಹೊರಟ್ವಿ. ನಮ್ಮ ಪ್ರಕೃತಿ ಸ್ವಸಹಾಯ ಸಂಘದಿಂದ ಎಲ್ಲ ಫ್ರೆಂಡ್ಸು ಸೇರಿಕೊಂಡು ಒಂದೇ ಭಾರತ್ ಟ್ರೈನಲ್ಲಿ ಹೊರಟ್ವಿ. ಅವತ್ತು ಬೆಳಿಗ್ಗೆ 6:45 ಬಂತು ಟ್ರೈನಲ್ಲಿ ತಿಂಡಿ ಕೊಡ್ತಾರೆ. ಅಲ್ಲಿ ಬೆಳಗ್ಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇರಬೇಕಾದ್ರೆ ಅವರು ಟ್ರೈನರು ಕಾಫಿ ಕೊಟ್ಟರು. ಟೀ ಅಂದರೆ ಕಾಫಿ ಕೊಟ್ಟರು. ಸಖತ್ತಾಗಿತ್ತು, ಕುಡಿದ್ವಿ. ಆಮೇಲೆ ತಿಂಡಿಗೆ ಕೇಕು, ಆಮೇಲೆ ಕೇಕ್ ಜೊತೆಗೆ ಪೊಂಗಲ್, ವಡಾ, ಕೇಸರಿಬಾತ್, ಚಟ್ನಿ ಕೊಟ್ಟರು. ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಆರಾಮ್ ಮಾತಾಡಿಕೊಂಡು ಎಲ್ಲ ತಿಂಡಿ ತಿಂದ್ವಿ. ಆಮೇಲೆ ಕಾಫಿ ಕೊಟ್ಟರು, ಅದನ್ನು ಕುಡಿದ್ವಿ. ಟ್ರೈನಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ. ಏನೋ ಚೆನ್ನಾಗಿರುತ್ತೆ AC ಟ್ರೈನು. ಹೋಗ್ಬೋದು ಒಂದು ಸತಿ, ಹೋಗ್ಬೇಕನ್ನೋ ಆಸೆ ಇತ್ತು, ಹೋಗಿದ್ವಿ. ಟ್ರೈನಲ್ಲಿ ಗೊತ್ತಲ್ಲ, ಒಂದಷ್ಟು ಫೋಟೋಶೂಟ್ ಎಲ್ಲ ಸೇರ್ಕೊಂಡು ಫೋಟೋಶೂಟ್ ಮಾಡ್ಕೊಳ್ಳೋದು, ರೀಲ್ಸ್ ಮಾಡ್ಕೊಳ್ಳೋದು, ವೀಡಿಯೋಸ್ ಮಾಡ್ಕೊಳ್ಳೋದು, ಮಾತಾಡೋದು, ಎಂಜಾಯ್ ಮಾಡ್ಕೊಂಡು ನಾವು ಹುಬ್ಳಿ ಮುಟ್ಟಿದ್ವಿ. ಟ್ರೈನಲ್ಲಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಹೌಸಿ ಆಡಿದ್ವಿ. ಆಮೇಲೆ ಫೋಟೋಶೂಟ್ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮದು ಇದು ಬಂದೇ ಬಿಡ್ತು. ಹುಬ್ಳಿ ಬಂತು ಅಂತೆಲ್ಲ ಟೆನ್ಷನ್ ಮಾಡ್ಕೊಂಡ್ವಿ. ನಡಿ ಬಂತಂತ ಎಲ್ಲ ನಗೋದು ಕೇಳ್ತೀರ, ಕೂಗಾಡೋದು ಕೇಳ್ತೀರ. ಆಮೇಲೆ ಹುಬ್ಳಿ ಸ್ಟೇಷನ್ನಾಗ ಇಳಿದ್ವಿ. ಅಲ್ಲಿ ಒಂದೇ ಭಾರತ್ ಟ್ರೈನ್ ಜೊತೆ ಫೋಟೋ ತೆಗೆಸ್ಕೊಂಡ್ವಿ. ಇದೇ ಟ್ರೈನು ಅಂತ ಎಲ್ಲರಿಗೂ ತೋರಿಸಿದ್ವಿ. ಆಮೇಲೆ ಹುಬ್ಳಿ ಸ್ಟೇಷನ್ನಲ್ಲಿ ಎಲ್ಲ ಒಂದು ಫೋಟೋಶೂಟ್ ಮಾಡ್ಕೊಂಡ್ವಿ. ದೊಡ್ಡ ಸ್ಟೇಷನ್ ಹುಬ್ಳಿ, ಇದು ನಮ್ಮ ಥರ ಅಲ್ಲ, ಹುಬ್ಳಿನೇ ದೊಡ್ಡದು. ಹುಬ್ಳಿ ರೈಲ್ವೆ ಸ್ಟೇಷನ್ ಸೂಪರಾಗಿತ್ತು. ಅಲ್ಲಿನೂ ಒಂದಷ್ಟು ಫೋಟೋಗಳು ತೆಗೆಸ್ಕೊಂಡು ಎಲ್ಲ ಸೇರಿಕೊಂಡು ಇದಕ್ಕೆ ವ್ಯಾನ್ ಬಂತು. ನಮ್ಮದೇ ವ್ಯಾನ್ ಮಾಡ್ಕೊಂಡ್ವಿ. ವ್ಯಾನಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಹೊರಟ್ವಿ. ಎಲ್ಲಿ ಹೋಗೋದು ಅಂತ ಮಾತಾಡಬೇಕಾದ್ರೆ ಮತ್ತೆ ಬ್ರೆಡ್ಡು, ಜಾಮು, ಬಟರ್ ಹಾಕಿಕೊಟ್ರು ಎಲ್ಲರೂ ಮತ್ತೊಂದು ರೌಂಡ್ ತಿಂದ್ವಿ. ಅಲ್ಲಿಂದ ಗಾಯತ್ರಿ ತಪೋವನಕ್ಕೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಗಾಯತ್ರಿ ದೇವಸ್ಥಾನ. ಫಸ್ಟ್ ದರ್ಶನ ದೇವಿದಾಯಿತು. ಎಲ್ಲ ಕೈ ಮುಗಿದು ದರ್ಶನ ತೊಗೊಂಡು ಅಲ್ಲಿಂದ ಹೊರಟು ನಾವು ಆನಂದೇಶ್ವರ, ನಿಮ್ಮ ಇವ್ರು ಕಟ್ಸಿದ್ದು ARL ಆಫೀಸ್, ವಿಜಯ್ ಶಂಕೇಶ್ವರ್ ಅವ್ರು ಕಟ್ಸಿರೋದು. ಎಷ್ಟು ನೀಟು, ಎಷ್ಟು ಚೆಂದ ದೇವಸ್ಥಾನ ಅಂದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆನಂದೇಶ್ವರ ಅಂತ ಈಶ್ವರ ಇದೆ. ಫೋಟೋ ತೆಗಿಯೋಕ್ಕೆ ಕೊಡಲಿಲ್ಲ ಅಲ್ಲಿ ನಮಗೆ, ಹೊರಗಡೆನಷ್ಟೇ ಫೋಟೋ ತೆಗೆಸ್ಕೊಂಡ್ವಿ ಎಲ್ಲ ಸೇರಿಕೊಂಡು. ಅಲ್ಲಿಂದ ಸಿದ್ಧಾರೂಢ ಮಠಕ್ಕೆ ಹೊರಟ್ವಿ. ಸಿದ್ಧಾರೂಢ ಮಠದಲ್ಲಿನೂ ಚೆನ್ನಾಗಿ ಫೋಟೋಶೂಟ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದೆ ತೋರಿಸ್ತೀನಿ.